ನಾವಿವಾಗ ಏನು ಇದನ್ನು ನೋಡ್ತಾ ಇದ್ದೀವಲ್ಲ, ಇದು ಒನಕೆ ಓಬವ್ವನ ಸಮಾಧಿ. ಪ್ರತಿ ವರ್ಷ ನವೆಂಬರ್ 11ಕ್ಕೆ ಒನಕೆ ಓಬವ್ವನ ವಂಶಸ್ಥರಾಗಿರ್ಬೋದು, ಜನಾಂಗದವರಾಗಿರ್ಬೋದು, ಮತ್ತು ಇಲ್ಲಿರುವಂತಹ ಸ್ವಾಮೀಜಿಗಳು ಎಲ್ಲರೂ ಇಲ್ಲಿ ಪೂಜೆ ಮಾಡ್ತಾರೆ. ಭಾರತದ ಇತಿಹಾಸದಲ್ಲಿ ಸಾವಿರಾರು ಯೋಧರ ಹೆಸರುಗಳಿವೆ. ಕತ್ತಿ ಹಿಡಿದವರು, ಬಿಲ್ಲು ಹಿಡಿದವರು, ಸೇನೆಯನ್ನ ಮುನ್ನಡೆಸಿದವರು. ಆದರೆ ಯಾವುದೇ ಯುದ್ಧ ತರಬೇತಿ ಇಲ್ಲದೆ, ಯಾವುದೇ ಕವಚವಿಲ್ಲದೆ, ಯಾವುದೇ ಆಯುಧವಿಲ್ಲದೆ ಒಂದು ಸಾಮಾನ್ಯ ಮನೆಯ ಹೆಂಗಸು ತನ್ನ ಕೈಗೆ ಸಿಕ್ಕ ಒಂದು ಒನಕೆಯನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಶತ್ರು ಸೈನ್ಯವನ್ನೇ ಬೆಚ್ಚಿ ಬೀಳಿಸಿದಳು. ಚಿತ್ರದುರ್ಗ ಎಂದರೆ ನೆನಪಾಗುವ ಮೊದಲ ಹೆಸರು ಮದಕರಿ ನಾಯಕರಾದರೆ ಎರಡನೇ ಹೆಸರು ಒನಕೆ ಓಬವ್ವ. ಇದು ಕೇವಲ ಒಬ್ಬ ಮಹಿಳೆಯ ಕಥೆಯಲ್ಲ, ಇದು ಧೈರ್ಯದ, ದೇಶ ಪ್ರೇಮದ ಮತ್ತು ಆತ್ಮತ್ಯಾಗದ ಅಮರಗಾಥೆ. ಕರ್ನಾಟಕದ ಹೃದಯ ಭಾಗದಲ್ಲಿರುವಂತಹ ಚಿತ್ರದುರ್ಗ ಕೋಟೆಯನ್ನು 7 ಸುತ್ತಿನ ಕೋಟೆ ಎಂದು ಕರೀತಾರೆ. ಈ ಕೋಟೆಯನ್ನು ಅನೇಕ ಶತಮಾನಗಳಲ್ಲಿ ವಿವಿಧ ರಾಜರು ಅಭಿವೃದ್ಧಿಪಡಿಸಿದ್ದರೂ ನಾಯಕರ ಕಾಲದಲ್ಲಿ ಅದು ಅತ್ಯಂತ ಬಲಿಷ್ಠ ಕೋಟೆಯಾಯಿತು. 7 ಸುತ್ತಿನ ಗೋಡೆಗಳು, ರಹಸ್ಯ ದಾರಿಗಳು, ಬಂಡೆಗಳ ನಡುವಿನ ನೈಸರ್ಗಿಕ ರಕ್ಷಣೆ, ನೀರಿನ ಸಂಗ್ರಹ ವ್ಯವಸ್ಥೆ, ಈ ಎಲ್ಲ ಕಾರಣಗಳಿಂದ ಚಿತ್ರದುರ್ಗ ಕೋಟೆಯನ್ನು ಗೆಲ್ಲುವುದು ಬಹುತೇಕ ಅಸಾಧ್ಯವಾಗಿತ್ತು. ಅಂದಿನ ಮೈಸೂರು ದೊರೆ ಹೈದರ್ ಅಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಿದ್ದ. ಅನೇಕ ರಾಜ್ಯಗಳು ಅವನ ಮುಂದೆ ತಲೆಬಾಗಿದ್ದವು. ಆದರೆ ಚಿತ್ರದುರ್ಗ ಮಾತ್ರ ಸುಲಭವಾಗಿ ಶರಣಾಗಲಿಲ್ಲ. ಆಗ ಚಿತ್ರದುರ್ಗವನ್ನ ಮದಕರಿ ನಾಯಕ ಆಳುತ್ತಿದ್ದರು. ಕೋಟೆಯ ಬಲ ನೋಡಿ ಹೈದರ್ ಅಲಿ ಹಲವು ಬಾರಿ ದಾಳಿ ಮಾಡಿದರೂ ಯಶಸ್ಸು ಸಿಗಲಿಲ್ಲ. ಕೊನೆಗೆ ಕೋಟೆಯೊಳಗೆ ಪ್ರವೇಶಿಸಲು ಒಂದು ರಹಸ್ಯ ಮಾರ್ಗವನ್ನ ಹುಡುಕಲಾಯಿತು. ಓಬವ್ವ ಒಬ್ಬ ಸಾಮಾನ್ಯ ಮಹಿಳೆ. ಅವರು ಕೋಟೆಯ ಕಾವಲುಗಾರನ ಪತ್ನಿ. ಅವರ ಪತಿಯ ಕೆಲಸ ಕೋಟೆಯ ಒಂದು ಸಣ್ಣ ರಹಸ್ಯ ಬಾಗಿಲನ್ನ ಕಾವಲು ಕಾಯೋದು. ಈ ಸಣ್ಣ ರಂಧ್ರವನ್ನ ಇಂದಿಗೂ ಓಬವ್ವನ ಕಿಂಡಿ ಎಂದು ಕರೆಯಲಾಗುತ್ತೆ. ಯಾರೂ ಊಹಿಸಿರ್ಲಿಲ್ಲ ಈ ಸಾಮಾನ್ಯ ಮಹಿಳೆಯೇ ಮುಂದೆ ಕರ್ನಾಟಕದ ಇತಿಹಾಸವನ್ನು ಬದಲಿಸುತ್ತಾಳೆ ಎಂದು. ಹೈದರ್ ಅಲಿ ಯುದ್ಧದಲ್ಲಿ 2 ಸಲ ಸೋಲ್ತಾನೆ. ನೇರವಾಗಿ ಹೈದರ್ ಅಲಿಗೆ ಯುದ್ಧದಲ್ಲಿ ಗೆಲ್ಲಲು ಆಗಲ್ಲ ಅಂತ ತಿಳಿದ ನಂತರ ಇಲ್ಲಿರುವಂತಹ ರಹಸ್ಯ ಮಾರ್ಗದ ಬಗ್ಗೆ ತಿಳ್ಕೊತಾನೆ. ಈ ರಹಸ್ಯ ದಾರಿಯನ್ನ ಮಾಹಿತಿ ಕೊಟ್ಟವರೇ ನಮ್ಮವರು. ಅಧಿಕಾರ ಆಸೆ ಇರ್ಬೋದು, ಹಣದ ಆಸೆ ಇರ್ಬೋದು. ಈ ಕೋಟೆಯ ಮುಂದೆಯಿಂದ ಬಂದರೆ 7 ಹೆಬ್ಬಾಗಿಲನ್ನು ದಾಟಬೇಕಾಗತ್ತೆ. ಆದರೆ ಈ ರಹಸ್ಯ ಕಿಂಡಿಯಿಂದ ಬಂದರೆ 1 ಬಾಗಿಲು ದಾಟಿದ್ರೆ ಸಾಕು, ಅರ್ಧ ಕೋಟೆಯನ್ನು ಮುತ್ತಿಗೆ ಹಾಕ್ಬೋದು. ನಾವೀಗ ನೋಡ್ತಾ ಇರೋಂಥ ಜಾಗ ಇದು ತಣ್ಣೀರಿನ ದೋಣಿ ಅಂತ ಪ್ರಸಿದ್ಧಿಯಾಗಿದೆ. ಒನಕೆ ಓಬವ್ವ ತನ್ನ ಗಂಡನಿಗೆ ಊಟ ಬಡಿಸಿ ನೀರು ತರಲು ಬಂದಂತಹ ಜಾಗ ಇದೇನೆ. ಇಲ್ಲಿ 355 ದಿನನೂ ನೀರು ಬರುತ್ತೆ. ಮೇಲೆ ಇರುವಂತಹ ಗೋಪಾಲ ಸ್ವಾಮಿ ಬಂಡೆ, ಅಕ್ಕ ತಂಗಿ ಹೊಂಡದಿಂದ ಅವೆಲ್ಲ ಫಿಲ್ಟರ್ ಆಗಿ ಬಸ್ತು ಬರುವಂತಹ ನೀರು ಇಲ್ಲಿ ಶೇಖರಣೆ ಆಗುತ್ತೆ. ಓಬವ್ವ ಪ್ರತಿನಿತ್ಯ ಅಡಿಗೆಗಾಗಿರ್ಬೋದು, ಕುಡಿಯೋಕ್ಕಾಗಿರ್ಬೋದು ಬಳಕೆ ಮಾಡ್ತಿದ್ದಂತಹ ಜಾಗ ಕೂಡ ಇದೇನೆ. ಇದು ತಣ್ಣೀರು ದೋಣಿ ಎಂದೇ ಪ್ರಸಿದ್ಧಿ. ಇದೇ ಜಾಗಕ್ಕೆ ನೀರು ತರಲು ಬಂದಾಗ ಹೈದರ್ ಅಲಿ ಸೈನ್ಯವನ್ನ ನೋಡಿ ಒನಕೆಯಿಂದ ಸೈನ್ಯವನ್ನು ಕೊಂದಂತಹ ಸ್ಥಳ ಸಹ ಇದೆ. ಓಬವ್ವ ಮನೆ ಯಾವುದು? ಓಬವ್ವನ ಮನೆನಾ? ಓಬವ್ವನ ಗಂಡ ಪೂಜೆ ಮಾಡ್ತಿದ್ದಂತಹ ಆಂಜನೇಯನ ಸ್ವಾಮಿ ದೇವಸ್ಥಾನನು ಮನೆ ಎದುರಿಗೇನೆ ಇದೆ. ಇದು ದೇವಸ್ಥಾನ ಇದೆ. ಸೈನಿಕರು ವಾಚಿಂಗ್ ಟವರ್ಗಳು ಇರೋ ಜಾಗದಲ್ಲಿ ಒಂದು ದೇವಸ್ಥಾನಗಳಿದ್ದಾರೆ, ಪೂಜೆ ಮಾಡ್ತಾರೆ. ಅವ್ರ ಮನೆ ಇದೆ ತಾನೇ? ಇದು ಅವರು ಪರ್ಮನೆಂಟ್ ವಾಸದ ಮನೆ ಅಲ್ಲ. ಈ ಕಡೆ ಈ ಕಡೆ ಪ್ರತಿ ಸೈನಿಕರು ಬಂದಾಗ ಕೂತು ರೆಸ್ಟ್ ಮಾಡ್ಲಿಕ್ಕೆ, ಅವ್ರು ಡ್ಯೂಟಿ ಮಾಡ್ಲಿಕ್ಕೆ ಗಾರ್ಡ್ ರೂಮ್ ಅಂತೀವಲ್ಲ ನಾವು ಈಗ, ಆ ಥರ ಗಾರ್ಡ್ ರೂಮ್ಗಳಿವೆ.
ಈಗ ನಾವು ನೋಡ್ತಾ ಇರೋದೇ ಓಬವ್ವ ಮತ್ತು ಅವ್ರ ಗಂಡ ವಾಸವಾಗಿದ್ದಂತಹ ಜಾಗ. ಇಲ್ಲಿಂದನೇ ಅವಳು ಗಂಡ ಇಲ್ಲಿ ಊಟಕ್ಕಿಟ್ಟು ಇಲ್ಲಿಂದನೇ ಒನಕೆ ತಗೊಂಡು ಸೈನ್ಯನ ಕೊಲ್ಲೋದಕ್ಕೆ ಅಂತ ಹೋಗಿದ್ದು. ಇದೇ ಜಾಗನೇ, ಚಿಕ್ಕದಾಗಿರೋ ಬಂಡೆ ಮಧ್ಯದಲ್ಲಿರುವಂತಹ ಜಾಗ ಇದು. ಇವಾಗ ತುಂಬ ಗಲೀಜಾಗಿದೆ, ನೀಟಾಗಿ ಮೇಂಟೈನ್ ಮಾಡಿಲ್ಲ. ಸೊ ಈ ಥರ ಕಾಣುತ್ತೆ. ನಾವೀಗ ಹೋಗ್ತಾ ಇರೋದೇ ಓಬವ್ವನ ಕಿಂಡಿ ಹತ್ರಕ್ಕೆ. ಈ ಮನೆಯಿಂದ ನೆಕ್ಸ್ಟು ಈ ಮನೆಯಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರಕ್ಕೆ ದಾರಿ ಕಾಣುತ್ತೆ, ಕಿಂಡಿ ಕಾಣುತ್ತೆ. ಅಲ್ಲೇ ಇರೋದು ಓಬವ್ವನ ಮನೆ. ಅಲ್ಲಿಂದ ಇದೇ ದಾರಿನಲ್ಲಿ ಹೋದ್ರೆ ಓಬವ್ವನ ಕಿಂಡಿ ಸಿಗುತ್ತೆ. ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ರಣಗಾಳೆಯನ್ನು ಊದಿ. ಅಕ್ಕ ತಂಗಿ ಕೊಳದಿಂದ ಬಂದಂತ ನೀರು ಇಲ್ಲಿಂದ ಹರಿದು ಇಲ್ಲಿ ಹೋಗೋ ಜಾಗ ಇದು. ಇಲ್ಲೊಂದು ಬಾಗ್ಲು, ಈ ಕೋಟೆಯಿಂದ ಇಲ್ಲಿ ಬರೋ ಜಾಗ ಬಿಟ್ರೆ ಇನ್ನೆಲ್ಲೂ ಇಲ್ಲ. ಎಲ್ಲಾ ಕಡೆನೂ ಸೈನಿಕರು ಕಾವಲಿರ್ತಿದ್ರು, ಎಲ್ಲ ಗೇಟ್ ವೇಸ್ಟ್ ಜಾಗ, ಹೋಗೋ ಜಾಗ ಅದ್ರ ಮೇಲೆ ಇದೇ ಒನಕೆ ಓಬವ್ವನ ಕಿಂಡಿ ಅಂತ ಪ್ರಸಿದ್ಧಿ ಪಡೆದಂತಹ ಜಾಗ. ಸುಮಾರು 20ರಿಂದ 30 ಜನರನ್ನು ಬಂಡೆಯಿಂದ ನುಸುಳಿಕೊಂಡು ಬಂದಂತಹ ಹೈದರಾಲಿ ಸೈನ್ಯವನ್ನ ಕೇವಲ ಒನಕೆಯಿಂದಲೇ ವೀರಾವೇಶದಿಂದ ಒಡೆದು ಸಾಯಿಸಿದ ನಂತರವೇ ಈ ಸಂಧಿಗೆ ಒನಕೆ ಓಬವ್ವನ ಕಿಂಡಿ ಎಂದಾಯಿತು. ಅದಕ್ಕಿಂತ ಮುಂಚೆ ಕೋಟೆಯಲ್ಲಿ ಬಂದಂತಹ ಹೆಚ್ಚುವರಿ ನೀರನ್ನು ಹರಿದು ಹೋಗ್ಲಿಕ್ಕೆ ಬಿಟ್ಟಂತಹ ಸಂಧಿ ಇದು. ಇವಾಗ ನಾವು ಈ ಹೋಗ್ತಾರ ಜಾಗದಲ್ಲಿ ಒಂದು ಗೋಡೆ ಅಡ್ಡ ಇತ್ತು. ಕಲ್ಗೋಡೆ ಕುಸಿದ ನಂತರ ಈ ಕಿಂಡಿಯಿಂದನೇ ಮೈನ್ ಒನಕೆ ಓಬವ್ವನ ಕಿಂಡಿಗೆ ಬರಬೇಕು ಅಂತಂದರೆ ಇಲ್ಲಾಸಿ ಜನ ಹೋಗಿ ಆ ಕಿಂಡಿ ಹತ್ತುತ್ತಾರೆ. ಆ ಒನಕೆ ಓಬವ್ವನ ಕಿಂಡಿ ಒಳಗೆ ನಿಮಗೆ ನೋಡಬೇಕು ಅಂದರೆ ಈ ಥರ ಕಾಣುತ್ತೆ. ಅಲ್ಲಿಂದ ಬಂದಂಥ ಜನ ಈ ಕಿಂಡಿ ಒಳಗೆ ಬಂದು ಆ ಒನಕೆ ಓಬವ್ವನ ಕಿಂಡಿಯಿಂದನೇ ಬರ್ತಾಯಿದ್ರು. ಬಟ್ ಇವಾಗ ಎಲ್ಲರೂ ಜನ ಇಲ್ಲಿ ಅಲ್ಲೋಗಿ ಹತ್ತಬೇಕು ಅಂತ ಇಲ್ಲಿಂದ ಬಂದು ಅಲ್ಲಿ ಹತ್ತುತ್ತಾರೆ. ಬಟ್ ಸೈನ್ಯ ಮಾತ್ರ ಬರ್ತಾ ಇದ್ದಿದ್ದು ಬಂಡೆಯಿಂದ ಆಚೆ ಕಾಲುವೆ ಇದೆಯಲ್ಲ, ಅಲ್ಲಿಂದ ಹತ್ತಿ ಇದೇ ಕಿಂಡಿಯಿಂದ ಬರ್ತಿರೋದು. ಈ ಜಾಗಕ್ಕೆ ಐತಿಹಾಸಿಕವಾಗಿ ಒನಕೆಯಿಂದ ಶತ್ರು ಸೈನ್ಯವನ್ನು ಒಡೆದ ನಂತರ ಒನಕೆ ಓಬವ್ವನ ಕಿಂಡಿ ಆಗಿದೆ. ನಾವೀಗಲೂ ಕೋಟೆಯ ಒಳಗಿರುವಂತಹ ಮಹರ್ಷಿ ವಾಲ್ಮೀಕಿ ವಸ್ತು ಸಂಗ್ರಹಾಲಯದಲ್ಲಿ ಓಬವ್ವ ಬಳಸ್ತಿದ್ದಂತಹ ಒರಿಜಿನಲ್ ಒನಕೆಯನ್ನು ಸಹ ನೋಡ್ಬೋದು. ಅಲ್ಲದೆ ಇದ್ರ ಜೊತೆ ಅವ್ರು ಹುಟ್ಟಿದ್ದಂತಹ ಸೀರೆ ಆಗಿರ್ಬೋದು, ಆ ಕಾಲದಲ್ಲಿ ಬಳಸ್ತಿದ್ದಂತಹ ಎಲ್ಲ ವಸ್ತುಗಳನ್ನು ಈ ಮ್ಯೂಸಿಯಂ ಅಲ್ಲಿ ನೋಡ್ಬೋದು. ಜಯವನ್ನು ತರಲು ಅಮರಳಾದಳು ಓಬವ್ವ. ಈ ಘಟನೆ 1777ರಲ್ಲಿ ನಡೆದು ಯುದ್ಧದಲ್ಲಿ ಜಯಶಾಲಿಯಾದರೂ ಸಹ ಈ ಘಟನೆಯ ನಂತರವೂ ಯುದ್ಧ ಮುಂದುವರಿಯುತ್ತೆ. ಕೊನೆಗೆ 1779ರಲ್ಲಿ ಚಿತ್ರದುರ್ಗ ಕೋಟೆ ಹೈದರಾಲಿಯ ವಶವಾಯಿತು. ಮದಕರಿ ನಾಯಕ ಬಂಧಿತರಾದರು. ಆದರೆ ಕೋಟೆ ಸೋತರೂ ಓಬವ್ವನ ಧೈರ್ಯ ಎಂದಿಗೂ ಸೋಲಲಿಲ್ಲ. ಇತಿಹಾಸದಲ್ಲಿ ಕೋಟೆಯ ಪತನಕ್ಕಿಂತ ಹೆಚ್ಚಾಗಿ ನೆನಪಾಗುವುದು ಒಬ್ಬ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಸಾಹಸ. ಕರ್ನಾಟಕ ಸರ್ಕಾರವು ಅವರ ಸ್ಮರಣಾರ್ಥ ಆಚರಣೆಯನ್ನ ನಡೆಸುತ್ತೆ. ಶಾಲಾ ಮಕ್ಕಳಿಗೆ ಅವರ ಸಾಹಸವನ್ನ ಪಾಠವಾಗಿ ಹೇಳಲಾಗುತ್ತದೆ. ಏಕೆಂದರೆ ಧೈರ್ಯಕ್ಕೆ ಲಿಂಗವಿಲ್ಲ ಎಂಬುದನ್ನು ಸಾಬೀತುಪಡಿಸಿದ ಹೆಸರು ಒನಕೆ ಓಬವ್ವ. ಕೈಯಲ್ಲಿ ಕತ್ತಿ ಇರಲಿಲ್ಲ, ಸೇನೆ ಇರಲಿಲ್ಲ, ಯುದ್ಧ ತರಬೇತಿಯೂ ಸಹ ಇರಲಿಲ್ಲ. ಇದ್ದದ್ದು ಒಂದೇ ಒಂದು, ತಾಯ್ನಾಡಿನ ಮೇಲಿನ ಪ್ರೀತಿ. ಅದೇ ಪ್ರೀತಿ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಇತಿಹಾಸದ ಅಮರ ವೀರ ನಾರಿಯನ್ನಾಗಿ ಮಾಡಿತು. ಚಿತ್ರದುರ್ಗ ಕೋಟೆಯ ಕಲ್ಲುಗಳು ಇಂದಿಗೂ ಒಂದು ಕತೆ ಹೇಳುತ್ತವೆ. ಧೈರ್ಯಕ್ಕೆ ಆಯುಧ ಬೇಕಾಗುವುದಿಲ್ಲ, ಧೈರ್ಯವೇ ದೊಡ್ಡ ಆಯುಧ. ಅದೇ ಒನಕೆ ಓಬವ್ವ.